ಭೀಮಾ ಚಿತ್ರದ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಯಾರ ಮಾತು ಕೇಳಬೇಡಿ, ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ವೀಕ್ಷಿಸಿ. ಕಾಲೇಜ್ ಹೋಗ್ತಿರುವಂತಹ ಯುವಕ ಯುವಕಿಯರು ಹಾಗೆ ತಂದೆ ತಾಯಂದಿರು ನೋಡ್ಲೇಬೇಕಾಗಿರುವಂತಹ ಒಂದು ಚಿತ್ರ. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಮೊದಲನೇದಾಗಿ ದುನಿಯಾ ವಿಜಯ್ ಸರ್ ಅವ್ರಿಗೆ, ಯಾಕೆಂದ್ರೆ ನನ್ನ ಅನಿಸಿಕೆ ಪ್ರಕಾರ ಈ ಡ್ರಗ್ಸ್ ಮಾಫಿಯಾ ವಿಚಾರದಲ್ಲಿ ಇವರಷ್ಟು ರಾ ಆಗಿ ಬೋಲ್ಡ್ ಆಗಿ ಬೇರೆ ಯಾರು ತೋರ್ಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಭೀಮಾ ಚಿತ್ರದಲ್ಲಿ ಇವತ್ತಿನ ಯುವ ಪೀಳಿಗೆ ಗಾಂಜಾ, LSD, ಕೊಕೇನ್ ಮತ್ತೆ ಇತ್ಯಾದಿ ಮಾದಕ ವಸ್ತುಗಳನ್ನ ತಗೊಂಡು ಹೇಗೆ ಹಾಳಾಗ್ತಿದ್ದಾರೆ ಅಂತ ತೋರಿಸಿದ್ದಾರೆ. ಈ ಚಿತ್ರದ ಬಗ್ಗೆ ನನಗೇನ್ ಇಷ್ಟ ಆಯ್ತು ಅಂದ್ರೆ, ಏನೋ ಸುಮ್ನೆ ಕಮರ್ಷಿಯಲ್ ಫಿಲ್ಮ್ ಮಾಡ್ಬೇಕಂತ ಈ ಚಿತ್ರವನ್ನ ಮಾಡಿಲ್ಲ. ದುನಿಯಾ ವಿಜಯ್ ಸರ್ ಅವರು ಇವತ್ತಿನ ಯುವ ಪೀಳಿಗೆ ನೋಡಿ, ಯಾರು ಕೂಡ ದಯವಿಟ್ಟು ಈ ಡ್ರಗ್ಸ್, ಈ ಒಂದು ಮಾದಕ ವಸ್ತುಗಳನ್ನ ತಗೊಳ್ಳೇಬೇಡಿ ಅನ್ನೋದನ್ನೇ ಈ ಒಂದು ಚಿತ್ರದಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಹೇಳೋದೇ ಮರ್ತೆ ನೋಡಿ, ಈ ಒಂದು ಚಿತ್ರದಲ್ಲಿ ಮಹಿಳೆ ಪೊಲೀಸ್ ಒಬ್ಬರಿದ್ದಾರೆ. ಅವರ ನಟನೆ, ಅವರ ಒಂದು ಪಾತ್ರ ತುಂಬಾ ಚೆನ್ನಾಗಿದೆ. ಅಂತವ್ರು ನಮ್ಮ ಸಮಾಜಕ್ಕೆ ಬೇಕಿದೆ. ಅಂತವ್ರೊಬ್ರಿದ್ರೆ ಸಾಕು, ಅತ್ಯಾಚಾರಗಳೇ ನಡೆಯೋದಿಲ್ಲ ನಮ್ಮ ಸಮಾಜದಲ್ಲಿ. ಕೊನೆಯದಾಗಿ ಇವತ್ತಿನ ಯುವಕ ಯುವತಿಯರಲ್ಲಿ ನನ್ನ ಒಂದು ಮನವಿ ಅದೇನು ಅಂದ್ರೆ, ದಯವಿಟ್ಟು ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದಿ, ಮಾದಕ ವಸ್ತುಗಳಿಂದ ತುಂಬಾ ದೂರ ಇರಿ. ನಿಮ್ಮ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ ಬೇಕಲ್ಲಿ ವೀಲಿ ಮಾಡಕ್ ಹೋಗ್ಬೇಡಿ. ಮತ್ತೆ ನೀವು ನಿಮ್ ಜೀವನನ ಹಾಳು ಮಾಡ್ಕೋಬೇಡಿ, ಮತ್ತೊಬ್ರು ಜೀವನನೂ ಹಾಳು ಮಾಡ್ಬೇಡಿ. ಈ ಒಂದು ಚಿತ್ರ ಇವತ್ತಿನ ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆ. ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರುವಂತಹ ಒಂದು ಚಿತ್ರ. ತಪ್ಪದೆ ಭೀಮಾ ಚಿತ್ರವನ್ನ ಚಿತ್ರಮಂದಿರದಲ್ಲೇ ವೀಕ್ಷಿಸಿ. ನಿಮ್ಮ ಅನಿಸಿಕೆನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ.